ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಟಳ್ಳಿ ಪಂಚಾಯತ್ಗೆ ಸೇರಿದ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕೋನುಕುಂಟ್ಲು ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಗರುಡೋತ್ಸವ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ವೈಭವವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಬಟ್ಲಹಳ್ಳಿ ಲೇಟ್ ಶಾನ್ಭೋಗ್ ರಾಮದಾಸಪ್ಪರವರ ಮೊಮ್ಮಗನಾದ ಪ್ರಮೋದ್ ರಾವ್ ಕುಟುಂಬ ವರ್ಗದವರು ಬೆಂಗಳೂರು ಮತ್ತು ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ಸಹಯೋಗದೊಂದಿಗೆ ದೇವಾಲಯದ ಆವರಣದಲ್ಲಿ ವೇದ ಮಂತ್ರಗಳೊಂದಿಗೆ ವಾದ್ಯ ಮೇಳದೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ನಡೆದವು. ಗರುಡೋತ್ಸವ ಎಂದರೆ ವಿಷ್ಣುವಿನ ವಾಹನವಾದ ಗರುಡನಿಗೆ ಮೀಸಲಾದ ಹಬ್ಬ. ಗರುಡೋತ್ಸವ ನಿಮಿತ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಶ್ರೀ ವೆಂಕಟರಮಣ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿ ಸಮೇತ ಉತ್ಸವ ಮೂರ್ತಿಗಳನ್ನು ದೇವಸ್ಥಾನದ ಗರ್ಭಗುಡಿ ಪ್ರದಕ್ಷಿಣೆ ಮಾಡಿ ತದನಂತರ ದೇವಾಲಯದ ಪ್ರದಕ್ಷಿಣೆ ವಾದ್ಯ ಮೇಳದೊಂದಿಗೆ ತಮಟೆ ಸದ್ದುನೊಂದಿಗೆ ಪಂಜಿನೊಂದಿಗೆ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ BS ರಾಮನಾಥ್ ರಾವ್, ನವೀನ್ ಕುಮಾರ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಆಗಮಿಕ ವೇದ ಪಂಡಿತರು, ದೇವಾಲಯದ ಪ್ರಧಾನ ಅರ್ಚಕ ಅನಂತ ಶೈನಾಚಾರ್ ಅವರು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ BS ರಾಮನಾಥ್ ರಾವ್, BS ಸುಬ್ರಾವ್ ಕುಟುಂಬ ವರ್ಗ, ಕೋನುಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಡಾಕ್ಟರ್ NS ಶ್ರೀನಿವಾಸ್, ನವೀನ್ ಕುಮಾರ್, ನಾರಾಯಣ ಅಯ್ಯಂಗಾರ್, ಯನಮಲಪಾಡಿ G ಚಂದ್ರಾರೆಡ್ಡಿ ಸೇರಿದಂತೆ ವಿಪ್ರ ಬಾಂಧವರು ಮತ್ತಿತರರು ಉಪಸ್ಥಿತರಿದ್ದರು. ಬೆಳಗ್ಗೆಯಿಂದ ಏನೇನು ಸೇವೆ ಬನ್ನಿ. ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ, ಶ್ರೀ ಕೋನುಗುಂಟ್ಲು ರಾಯ ಪ್ರಸನ್ನ. ಇವತ್ತು ಮಾರ್ಗಶಿರ ಮಾಸ ನವಮಿ. ಈ ದಿನ ಗರುಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ರಾಮದಾಸಪ್ಪ ಕುಟುಂಬದಲ್ಲಿ ಹಿರಿಯ ಮಗನಾದ ಶ್ರೀನಿವಾಸ ಮಗ ಮತ್ತು ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿ ಇಲ್ಲಿ ಗರುಡೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಇದನ್ನು ಮಾಡ್ತಾರೆ. ಇದಕ್ಕೆ ಈ ಒಂದು ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸವಿದೆ. ಚಾಲುಕ್ಯರು, ಗಂಗರ ಕಾಲದ ಶಾಸನಗಳಿದೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಸುಣ್ಣದ ಮೇಲೆ ಹೆಚ್ಚು ಶಿಲಾಫಲಕಗಳನ್ನು ಮಾಡಿರೋದ್ರಿಂದ ಕೆಲವೆಲ್ಲ ಪಳೆಯುಳಿಕೆಗಳನ್ನು ಗುರುತಿಸಿದ್ರು ಕೂಡ ಅದು ಹಾಗೇ ಮುಚ್ಚೋಗಿತ್ತು.
ಇದರ ಜೀರ್ಣೋದ್ಧಾರ ಪುನರುದ್ಧಾರ ಸರಿಯಾಗಿ ಆಗಿರಲಿಲ್ಲ. ಈಗ ಮುಜರಾಯಿ ಇಲಾಖೆಗೆ ಬಂದಿದೆ. ಆದರೆ ಇಲ್ಲಿನ ಜನಗಳು ಇದನ್ನು ಕೋನಗುಂಟ್ಲ ರಾಯಸ್ವಾಮಿ ಅಂತಲೇ ನಂಬ್ತಾರೆ. ಆಮೇಲೆ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ. ಸ್ವಾಮಿಯ ಬಲಭಾಗದಲ್ಲಿ ಹೂವು ಬಿದ್ದಿದೆ. ಆದರೆ ಮಕ್ಕಳಾಗದೇ ಇರೋರು, ಕೋರ್ಟು ಕಚೇರಿ ಸಮಸ್ಯೆ ಇರ್ತಕ್ಕಂಥವ್ರು, ಆರೋಗ್ಯಕರವಾದ ಸಮಸ್ಯೆಗಳೇನಾದ್ರು ಇದ್ದರೆ ಅವರಿಗೆ ಈ ಬಲಭಾಗದಲ್ಲಿ ಹೂವು ಬಿದ್ದರೆ ಮಾತ್ರ ಅವರಿಗೆ ಒಳ್ಳೆಯದಾಗುತ್ತೆ ಅಂತ. ಉದಾಹರಣೆಗೆ ನಿಮ್ಮ ಹಿಂಭಾಗದಲ್ಲೇ ಒಂದು ಜಾಗ ಇದೆ. ಈ ಜಾಗದಲ್ಲಿ ಯಾರು ಹುಣ್ಣಿಮೆ ದಿವಸ ಒಂದು ರೂಮನ್ನು ಮಾಡಿ ಪಾತ್ರೆಗಳು ಇಟ್ಕೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದ್ರು. ಈ ದೇವ್ರ ಹಿಂಭಾಗದಲ್ಲೇ ಇದೆ. ಅವರೆಲ್ಲ ಮಾಡಿದ್ರು. ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ಬಲಭಾಗದಲ್ಲಿ ಹೂವು ಬೀಳುತ್ತಾ ಅಂತ ಕೇಳಿದ್ರು. ದೇವರು ಎಡಭಾಗದಲ್ಲಿ ಕೊಟ್ಟರು. ಆದರೂ ಕೂಡ ಇದು ಈಚಿನ ಒಂದು 5-6 ತಿಂಗಳಲ್ಲಿ ನಡೆದಿರೋ ಘಟನೆ. ಅಲ್ಲಿ ಓಪನ್ ಮಾಡಿ ಎಲ್ಲ ಮಾಡಿದಾಗ ಒಂದು ದೂಲ, ಅಂದರೆ ಕಲ್ಲಿನ ಕಂಬ ಬೀಳಕ್ಕೆ ಶುರುವಾಯಿತು. ಸೊ ಹಾಗಾಗಿ ಅದನ್ನು ಮುಚ್ಚಿಬಿಟ್ರು. ಅಂದರೆ ಸಾವಿರಾರು ವರ್ಷಗಳ ಇತಿಹಾಸನ ಹೇಳೋದಕ್ಕಿಂತ ಈಗಿನ ದಿನಮಾನಗಳಲ್ಲಿ ನಡೆದಿರ್ತಕ್ಕಂಥದ್ದು ಅಷ್ಟು ವಿಶೇಷವಾದ ಇದರಲ್ಲಿ. ಇಲ್ಲಿ ನಮ್ಮ ಉತ್ಸವ ನಡೆಯುತ್ತೆ ಚೈತ್ರ ಮಾಸ ನಲ್ಲಿ. ಆವಾಗ ಸುಮಾರು ಜಾತ್ರೆಯಲ್ಲಿ ಒಂದು ಸಾವಿರಾರು ಜನ ಸೇರ್ತಾರೆ. ನಮ್ಮ ಬ್ರಾಹ್ಮಣ ಸಂಘ ಏನಿದೆ ಇಲ್ಲಿ, ಈ ಬ್ರಾಹ್ಮಣ ಸಂಘದ ವತಿಯಿಂದ ನಾವು ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನ ಮತ್ತು ಎಲ್ಲ ಧರ್ಮ, ಜಾತಿ, ಮತ, ಭೇದ, ಸರ್ಕಾರಿ ನೌಕರಾಗಲಿ ಇನ್ನೊಬ್ಬರಿಗೆ ಯಾರ್ಯಾರು ಬರ್ತಾರೋ ಇಲ್ಲಿ ಕುಡಿಯೋ ನೀರಾಗಲಿ, ಊಟದ ವ್ಯವಸ್ಥೆ ಆಗಲಿ, ಇದು ಊರಿನ ಹೊರಭಾಗದಲ್ಲಿದೆ, ಕಾಡಿನ ಪ್ರದೇಶದಲ್ಲಿದೆ. ಆ ಕಾಲದಿಂದ ಬಂಡಿಗಳು ಕಟ್ಕೊಂಡ್ಬಂದು ರಾಜರ ಕಾಲದಿಂದ ಮೈಸೂರು ರಾಜರದ್ದು ಕೂಡ ಇದರಲ್ಲಿ ಯೋಗದಾನ ಇದೆ. ಸೊ ಅದನ್ನು ಈ ರಾಮದಾಸಪ್ಪ ಕುಟುಂಬದವ್ರು ಮಾಡ್ತಾಯಿದ್ರು. ಅದೇ ರೀತಿ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಜನಗಳು ಕೂಡ ಬ್ರಾಹ್ಮಣರಾಗಲಿ ಇತರರಾಗಲಿ ಇಲ್ಲಿ ಬಂದು ಜನಗಳಿಗೆ ಅನುಕೂಲ ಮಾಡಿಕೊಡ್ತಾಯಿದ್ರು. ಈ ಒಂದು ಗರುಡೋತ್ಸವ ಕಾರ್ಯಕ್ರಮನ ಬ್ರಾಹ್ಮಣ ಸಂಘದ ವತಿಯಿಂದ ಮತ್ತು ಇವರ ಕುಟುಂಬದವರು ಮೊದಲನೇ ಬಾರಿಯಾಗಿ ನಾವು ಏನು ಹೇಳಿದ್ವಿ, ರಾಮಾನುಜರ ಒಂದು ವೈಷ್ಣವ ಸಂಪ್ರದಾಯದಂತೆ ಏನು ಮಾಡಬೇಕು ಅದನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿನ ಯಾರು ಅರ್ಚಕರೆಲ್ಲ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಉದ್ದೇಶ ಏನಂತಂದರೆ ಇದರಿಂದ ಯಾರು ಏನು ಮನೋವಾಂಛನ ಕಾರ್ಯಸಿದ್ಧಿಗಳಿರುತ್ತೋ ಅದಾಗುತ್ತೆ ಮತ್ತು ಕಾಯಿಲೆ ರುಜಿನಗಳು ಊರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಶ್ರೀಯುತ ಪ್ರಮೋದ್ ಮತ್ತು ಅವ್ರ ಕುಟುಂಬದವರು ಮುಂದೆ ನಿಂತು ಮಾಡಿಕೊಟ್ರು. ನಾವು ನಮ್ಮ ಸಂಘದವರು, ಭಟ್ಲಹಳ್ಳಿಯ ಎಲ್ಲ ಜನ, ಎಲ್ಲ ಬ್ರಾಹ್ಮಣ ವರ್ಗ, ಎಲ್ಲ ವರ್ಗಗಳವರು ಅವ್ರಿಗೆ ಧನ್ಯವಾದವನ್ನು ಹೇಳ್ತೇವೆ. ಮತ್ತು ಇದು ನಾವು ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಇದನ್ನು ತಾವ್ಯಾಕೆ ಜನಗಳ ಮಧ್ಯೆ ತಗೊಂಡ್ಬರ್ಬೇಕು ಅಂತಂದರೆ ಇದು ದಂಡಕಾರಣ್ಯದ ಒಂದು ಭಾಗ. ನೀವು ಇಲ್ಲಿ ಕದ್ರಿ ಬಿಟ್ಟರೆ, ಕಾದ್ರಿ ನರಸಿಂಹಸ್ವಾಮಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಸಿಗೋದಿಲ್ಲ. ಈ ಕಡೆ ಪ್ರಚಾರ ಇಲ್ಲ, ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬರೋರು ಅವರ ಮನೋಕಾಂಕ್ಷೆ ಏನು ಫಲಗಳಿದೆ ಅದನ್ನು ತಗೊಂಡು ಹೋಗಿದ್ದಾರೆ. ಇದನ್ನು ಹೆಚ್ಚು ಜನಕ್ಕೆ ಸೇರಿಸಬೇಕು, ಸ್ವಾಮಿಯ ಒಂದು ಆಶೀರ್ವಾದ ನಾವೆಲ್ಲರೂ